ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣನಿಗೆ ಸಂಕಷ್ಟ ಶುರುವಾಗಿರೋದು ಈಗ ನೋಡಿ. ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿರೋದು. ವಾದ ಪ್ರತಿವಾದ ಅಂತ್ಯ. ಭವಾನಿಗೆ ಜೈಲಾಗುತ್ತಾ ಬೇಲಾಗುತ್ತಾ ಏನೇನೋ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇರುವ ವಿಚಾರಣೆ. ಭವಾನಿ ರೇವಣ್ಣ ಪರ ವಕೀಲ ಸಂದೇಶ್ ಚೌಟಾ ವಾದ ಮಂಡನೆ. ಎಸ್ಐಟಿ ಪರ ಎಸ್ಪಿಪಿ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ವಾದ ಪ್ರತಿವಾದಗಳು ಮುಕ್ತಾಯ ಆಗಿದೆ. ಸುದೀರ್ಘವಾಗಿ ವಿಚಾರಣೆಯಾಗಿದೆ. ಈಗ ಭವಾನಿಗೆ ಜೈಲಾಗುತ್ತಾ ಬೇಲಾಗುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ನೋಡಿ, ಒಂದು ಕಡೆ ಭವಾನಿ ರೇವಣ್ಣ ಅವರ ಪರ ವಕೀಲರ ವಾದ ಮಂಡನೆಯಾಗುತ್ತೆ. ಸಂದೇಶ್ ಚೌಟಾ ಅವರು ವಾದ ಮಂಡಿಸ್ತಾರೆ. ಯಾಕಂದ್ರೆ ಕೆಆರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಎಫ್ಐಆರ್ ಅಲ್ಲಿ ಭವಾನಿ ಅವರ ಹೆಸರಿಲ್ಲ. ಅದರ ಜೊತೆಗೆ ಭವಾನಿ ರೇವಣ್ಣ ಅವರಿಗೂ ಕಿಡ್ನಾಪ್ ಕೇಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ರಕರಣದಲ್ಲಿ ಇವರು ಭಾಗಿಯಾಗಿಲ್ಲ. ಮತ್ತೊಂದು ಕಡೆ ಎಸ್ಐಟಿ ಇದುವರೆಗೂ ಕೂಡ ಭವಾನಿ ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿಲ್ಲ. ಆದರೂ ಕೂಡ ಭವಾನಿ ರೇವಣ್ಣ ಅವರನ್ನ ಆರೋಪಿಯನ್ನಾಗಿ ಮಾಡಲಾಗಿದೆ. ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಎಫ್ಐಆರ್ ಅಲ್ಲೂ ಕೂಡ ಹೆಸರಿಲ್ಲ. ಭವಾನಿ ರೇವಣ್ಣ ಅವರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಇದುವರೆಗೂ ಕೂಡ ಕಲೆ ಹಾಕಿರುವಂತಹ ಸಾಕ್ಷ್ಯಗಳು ಬಂಧನ ನೋಡಿದ್ರೆ ಮುಂದೆ ಭವಾನಿ ರೇವಣ್ಣ ಅವರನ್ನ ಈ ಪ್ರಕರಣದಲ್ಲಿ ಸೇರಿಸಬಹುದು. ಇದು ಭವಾನಿ ರೇವಣ್ಣ ಅವರ ಪರ ಮಾಡಿರುವಂತಹ ವಾದ. ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಎಸ್ಐಟಿ ಪರ ಎಸ್ಪಿಪಿ ಜಗದೀಶ್ ಅವರು ವಾದ ಮಂಡನೆ. ಕಿಡ್ನಾಪ್ ಕೇಸ್ ಸಂಬಂಧ ಭವಾನಿ ಹಲವು ಆರೋಪಿಗಳ ಜೊತೆಗೆ ಮಾತಾಡಿದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಕಾಲ್ ರೆಕಾರ್ಡ್ಸು ಡೀಟೇಲ್ಸ್ಗಳು ಸಾಕ್ಷಿ. ಇದು ಎಸ್ಐಟಿ ಪರ ವಕೀಲರ ವಾದ ಆಗಿದೆ. ಬೇಕಾದ್ರೆ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿ. ಭವಾನಿ ರೇವಣ್ಣ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಾತಾಡಿದ್ದಾರೆ. ಅದರ ಆಡಿಯೋ ಕೂಡ ಇದೆ. ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಒಂದು ಕಡೆ ವಾದ ಪ್ರತಿವಾದಗಳಾಗ್ತಾ ಇರೋದು ನೋಡಿ. ಈ ಕಡೆ ಭವಾನಿ ರೇವಣ್ಣ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ರೆ ಎಸ್ಐಟಿ ಪರ ವಕೀಲರಿಂದ ಪ್ರತಿವಾದ ಆಗ್ತಾ ಇದೆ. ಇಲ್ಲ, ಈ ಕಿಡ್ನಾಪ್ ಆಗಿದಾರಲ್ಲ ಆ ಸಂತ್ರಸ್ತೆ ಯಾರು ಕಿಡ್ನಾಪ್ ಮಾಡಿದ್ರು ಅವರ ಜೊತೆಗೆ ಮಾತಾಡಿದ್ದಾರೆ ಭವಾನಿ ರೇವಣ್ಣ. ಭವಾನಿ ರೇವಣ್ಣ ಅವರು ಕೂಡ ಶಾಮೀಲಾಗಿದ್ದಾರೆ. ಆ ಕಾಲ್ ರೆಕಾರ್ಡ್ಸ್ ಇದೆ, ಡೀಟೇಲ್ಸ್ ಇದೆ. ಅದನ್ನ ಬೇಕಾದ್ರೆ ಎಫ್ಎಸ್ಎಲ್ಗೆ ಕಳಿಸಿ ಅಂತ ಹೇಳ್ಬಿಟ್ಟು ಈಗಾಗಲೇ ಎಸ್ಐಟಿ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇರೋದು. ಮತ್ತೊಂದು ಕಡೆ ಭವಾನಿ ರೇವಣ್ಣ ಪರ ವಕೀಲರಿಂದನೂ ಕೂಡ ಪ್ರತಿವಾದಗಳಾಗಿದೆ. ಈ ಪ್ರಕರಣಕ್ಕೂ ಭವಾನಿ ರೇವಣ್ಣ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮತ್ತೊಂದು ಕಡೆ ಎಫ್ಐಆರ್ ಅಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಹೆಸರಿಲ್ಲ. ಹಾಗೆ ಎಸ್ಐಟಿ ಇದುವರೆಗೂ ಕೂಡ ಭವಾನಿ ರೇವಣ್ಣ ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಭವಾನಿ ರೇವಣ್ಣ ಪರ ವಕೀಲರು ವಾದ ಮಾಡ್ತಾ ಇರೋದು. ರಾಜಕೀಯ ಲಾಭಕ್ಕೋಸ್ಕರ, ಇಮೇಜನ್ನ ಡ್ಯಾಮೇಜ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಲಾಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ಎಸ್ಐಟಿ ಪರ ಎಸ್ಪಿಪಿ ಕೂಡ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸೊ ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ನ್ಯಾಯಾಧೀಶರು ಏನ್ ತೀರ್ಪು ಕೊಡ್ತಾರೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ವಾದ ಪ್ರತಿವಾದಗಳಾಗ್ತಾ ಇದೆ. 2:45ಗೆ ಮತ್ತೊಮ್ಮೆ ವಿಚಾರಣೆ ಆರಂಭ ಆಗಿರೋದು. ಯಾವ ಹಂತದಲ್ಲಿದೆ ಈಗ ವಿಚಾರಣೆ? ಯಾವ ರೀತಿ ವಾದ ಪ್ರತಿವಾದಗಳು ನಡೀತಾ ಇದೆ? ಪೂರ್ಣಿಮಾ, ಪ್ರಮುಖವಾಗಿ ಎಸ್ಐಟಿ ಪರವಾಗಿ ವಕೀಲರಾಗಿರ್ತಕ್ಕಂಥ ಜಗದೀಶ್ ಅವರು ಆಕ್ಷೇಪಣೆಯನ್ನ ಮಧ್ಯಾಹ್ನ ಸಲ್ಲಿಕೆ ಮಾಡಿದ್ದಾರೆ. ಆಕ್ಷೇಪಣೆಯಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಹೈಲೈಟ್ ಮಾಡಿ ಇವರು ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸಂತ್ರಸ್ತೆಯ ಚಿಕ್ಕಮ್ಮ ಅವರ ಜೊತೆ ಇವರು ಫೋನ್ ಸಂಭಾಷಣೆ ಮಾಡಿರ್ತಕ್ಕಂಥದ್ದು, ಕೆಲವೊಂದು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ಭವಾನಿ ರೇವಣ್ಣ ಅವರ ಕಿಡ್ನಾಪ್ ಕೇಸಲ್ಲಿ ಕೂಡ ಅವರು ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿನೂ ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣ ಅವರ ಬಂಧನ ಆಗಿತ್ತು. ಅವರು ಕೂಡ ಜಾಮೀನ್ ಮೇಲೆ ಹೊರಗಡೆ ಇರ್ತಕ್ಕಂಥದ್ದು. ಇವರು ರಾಜಕೀಯ ಕುಟುಂಬ ಜೊತೆಗೆ ಪ್ರಭಾವಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನನ್ನ ಕೊಡಬಾರ್ದು ಅಂತ ಎಸ್ಪಿಪಿ ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಅಲ್ಲದೆ ಕೆಲವೊಂದು ವಿಚಾರಗಳನ್ನ ಹಾಗೆ ಕೆಲವರು
ಆರೋಪಿಗಳಿದ್ದಾರೆ ಅವರ ಹೆಸರುಗಳನ್ನು ಕೂಡ ಇಲ್ಲಿ ಹೈಲೈಟ್ ಮಾಡಿ ಎಸ್.ಪಿ.ಪಿ. ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಶು ಮತ್ತೆ ಧನು ಅಂತ ಅವ್ರು ಹೇಳಿದ ದೂರುದಾರರೇನಿದ್ದಾರೆ ಅವರ ಒಂದು ಹೇಳಿಕೆಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆಕ್ಷೇಪಣೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ವಿರುದ್ಧವಾದಂತ ಒಂದು ಸಾಕ್ಷಿಗಳು ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಸ್.ಪಿ.ಪಿ. ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೋರ್ಟ್ ನ ಒಂದು ಗಮನವನ್ನ ಸೆಳೀತಕ್ಕಂಥ ನಿಟ್ಟಿನಲ್ಲಿ ಜೊತೆಗೆ ಅವ್ರಿಗೆ ಜಾಮೀನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಕಡೆ ಇವರ ಭವಾನಿ ರೇವಣ್ಣ ಅವರ ವಕೀಲರಾದಂತಹ ಸಂದೇಶ್ ಚೌಟೇನ್ ಇದ್ದಾರೆ ಅವರು ಕೂಡ ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಎಫ್ಐಆರ್ ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರಿಲ್ಲ, ಉದ್ದೇಶ ಪೂರ್ವಕವಾಗಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಈ ರೀತಿ ಒಂದು ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ರಾಜಕೀಯ ಪಿತೂರಿನೂ ಕೂಡ ಇದರಲ್ಲಿ ಅಡಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಆನಂದ್ ಮತ್ತೆ ನಾನು ನಿಮ್ ಜೊತೆಗೆ ಮಾತಾಡ್ತೀನಿ. ನೋಡಿ, ಫೋನ್ ಕಾನ್ವರ್ಸೇಷನ್ ನಲ್ಲಿ ಪ್ರಮುಖವಾಗಿ 2 ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. ನಂಬರ್ 1, 2 ವರ್ಷ ಆದ್ರೂ ಕೂಡ ಹೊರಗೆ ಬರೋದು ಸಾಧ್ಯವಿಲ್ಲ ಅನ್ನೋದು. ನಂಬರ್ 2, ಎರಡನೆಯದು ಆರೋಪಿ ಚಿಕ್ಕಮ್ಮನ ಬಳಿ ಹೇಳಿದ್ದು. ಗಮನಿಸ್ತಾ ಇದ್ದೀವಿ, ಆ ಫೋನ್ ಸಂಪೂರ್ಣ ಡಾಟಾ ಕಲೆಕ್ಟ್ ಮಾಡಲಾಗಿದೆ. ನೋಡಿ, SPP ವಾದ ಮಂಡನೆಯನ್ನ ಮಾಡ್ತಾ ಇರೋದು. ಆರೋಪಿ ಸತೀಶು ಮೇಡಮ್ ಅಂತ ಹೇಳಿ ಸಂಬೋಧಿಸಿದ್ದಾರೆ. ಇಲ್ಲಿ ಫೋನಲ್ಲಿ ಮಾತಾಡಿದ್ದಾರೆ ಭವಾನಿ ರೇವಣ್ಣ ಅಂತ ಹೇಳಿ. ಎಸ್ ಆನಂದ್, ನೀವು ಹೇಳ್ತಾ ಇದ್ರಿ ಆಗ್ಲೇನೆ. ಎಸ್, ಕಾಲ್ ಕಟ್ಟಾಗಿದೆ. ಎಸ್, ಈಗಾಗಲೇ ವಾದಗಳು ನಡೀತಾ ಇದೆ. ಒಂದು ಕಡೆ ಭವಾನಿ ರೇವಣ್ಣ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ SIT ಪರ ವಕೀಲರಿಂದನೂ ಕೂಡ ಪ್ರತಿವಾದ ಮಂಡನೆಯಾಗ್ತಾ ಇದೆ.